ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾರ್ಕಳದ ಜನಪ್ರಿಯ ಶಾಸಕರಾದ ಶ್ರೀ ಸುನಿಲ್ ಕುಮಾರ್ ಸರ್ ಆಗಮಿಸಿದ್ದಾರೆ. ಇವರನ್ನು ಆತ್ಮೀಯವಾಗಿ ಕಲಾರಂಗದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ ದಾನಿಗಳಾಗಿ ಒದಗಿ ಬಂದಿರುವ ಅರುಣ್ ಕುಮಾರ್ ದಂಪತಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದೇವೆ. ಹಾಗೆ ಊರಿನ ನೆರೆಕರೆಯವರು ಹಾಗೂ ತುತೀಶ್ನ ಸಂಬಂಧಿಕರು, ಕುಟುಂಬಸ್ಥರು, ಊರಿನ ಎಲ್ಲ ಮಹನೀಯರನ್ನು ಇದೇ ಮಾತಿನ ಸ್ವಾಗತಿಸುತ್ತೇನೆ. ಶೀಟಿದ್ದು ಮನೆ ಇತ್ತು. ಅಂದರೆ ಗಾಳಿ ಮಳೆಗೆಲ್ಲ ಸ್ವಲ್ಪ ಶೀಟೆಲ್ಲ ಹೋಗಿ ಕರೆಂಟ್ ಎಲ್ಲ ಇದು ವೈರೆಲ್ಲ ಕಟ್ ಆಗ್ತದೆ, ಕೆಲವೊಮ್ಮೆ ಹಾಗೆ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು. ಮತ್ತು ಒಳಗೆ ಗೆದ್ದಲಿದ್ದೆಲ್ಲ ಕಾಣಿಸ್ತಿತ್ತು. ಬುಕ್ಸ್ ಎಲ್ಲ ಇಟ್ಟದ್ದು ಒಂದು ತಿಂಗಳ ಹಾಗೆ ನೋಡೋದಿದ್ರೆ ಅದಿಂದೆಲ್ಲ ಹಾಳು ಮಾಡ್ತಿತ್ತು. ಸರ್ ಮನೆ ಭೇಟಿಗೆ ಬಂದಾಗ ಹೇಳಿದರು, ಟಾಯ್ಲೆಟ್ ಇರಲಿಲ್ಲ ಮನೆಯಲ್ಲಿ, ಅದೊಂದು ಕಟ್ಟಿಸಿಕೊಡುವ ಅಂತ ಹೇಳಿದರು. ಆಮೇಲೆ ಮತ್ತೊಮ್ಮೆ ಗಂಗಾಧರ್ ಸರ್ ಮತ್ತು ಮೋಡಿ ಸರ್ ಮನೆಗೆ ಬಂದಾಗ ಗೊತ್ತಾದದ್ದು ಮನೆ ಕಟ್ಟಿಸಿಕೊಡ್ತೇವೆ. ತುಂಬ ಖುಷಿ ಆಯಿತು. ಆಮೇಲೆ ಒಂದೆರಡು ವಾರದಲ್ಲಿ ಮನೆಯದ್ದು ಕೆಲಸ ಎಲ್ಲ ಶುರು ಮಾಡಿದ್ದು. ನನಗೆ ತುಂಬ ಕಷ್ಟ ಆಗ್ತಿತ್ತು ಮೊದಲು. ಅಪ್ಪನಿಗೆ ಬೆನ್ನೋವಲ್ಲಿ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ತೋಟದೆಲ್ಲ ಇದ್ರೆ ಹೋಗ್ತಿದ್ರು, ಬಿಟ್ಟು ಬೇರೆ ನಮ್ಮನಿಗೆ ಕೈ ನೋವು. ಫಸ್ಟ್ ಬೀಡಿ ಎಲ್ಲ ಕಟ್ತಿದ್ರು, ಈಗ ಅದು ಸಾಕ್ತಿಲ್ಲ. ಹಾಗೆ ಸ್ವಲ್ಪ ಮತ್ತು ಕಾಲೇಜ್ ಅಣ್ಣ ದೊಡ್ಡಮ್ಮನ ಮನೆಯಲ್ಲೇ ಕಲಿತಿದ್ದ, ಅವರೇ ಅಲ್ಲಿ ನೋಡ್ಕೊಳ್ತಿದ್ರು. ಮತ್ತು ಇಲ್ಲಿ ಅಮ್ಮ ಸ್ವಲ್ಪ ಇದು 10th ವರೆಗೆ ಹಂಗೆ ಟೀಚರ್ಸ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಕಲೀಲಿಕ್ಕೆ. ಫೀಸ್ ಎಲ್ಲ ಆಮೇಲೆ ಬುಕ್ಸಿಗೆ ಅದಕ್ಕೆಲ್ಲ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡಿದರು. ಫಸ್ಟ್ PUC ಸೇರುವಾಗ ಸ್ವಲ್ಪ ಅಮ್ಮ ಮತ್ತು ನಾನು ಸ್ವಲ್ಪ ಕೆಲಸಗಳಲ್ಲಿ ಇದು ಕಾಲೇಜ್ ಫೀಸ್ ಎಲ್ಲ ಇದು ಮಾಡಿದ್ದೆ. ಆಮೇಲೆ ಅಣ್ಣ ಎಲ್ಲ ಅಲ್ಲಿಗೆ ಅಪ್ಲಿಕೇಶನ್ ಆಗ್ತದೆ ಅಂತ ಹೇಳಿದ್ದ. ಅದು ಅಪ್ಲಿಕೇಶನ್ ಫಸ್ಟ್ ಸೆಲೆಕ್ಟ್ ಆಗೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಡೌಟ್ ಇತ್ತು. ಮನೆ ಭೇಟಿಗೆ ಬಂದಾಗ ಮತ್ತೆ ಒಂದು ಸ್ವಲ್ಪ ದಿನ ಲೆಟ್ರ್ ಬಂದಾಗ ಗೊತ್ತು, ತುಂಬ ಖುಷಿ ಆಯಿತು. ಮತ್ತು ಗಂಗಾಧವರು ನನ್ನ ಫೋನ್ ಮಾಡಿ ನನಗೆ ಹೇಳಿದ್ರು ಕಾರ್ಕಳದಲ್ಲಿ ಒಂದು ಮನೆ ಮಾಡಲಿಕ್ಕಿದೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ನಾನು ಕಟ್ಟಿ ಕೊಡ್ತೇನೆ. ಅದು ಮತ್ತು ಬಂದು ನೋಡುವಾಗ ಇವರು ಯಾರು ಇವರಿದ್ದು ಪಾಪ ಅವರಿದ್ದಾಗ ನನ್ನ ಇಂಜಿನಿಯರ್ ಕಳಿಸಿದಾಗ ಹೇಳಿದ್ರು ಎಲ್ಲ ಬಿದ್ದಿದೆ ಸರ್, ಹೋಗಿ ನೋಡಿ ಅಂತ. ನಾವು MRF ಅದು ಕೆಲಸ ಮಾಡಿ ಇದು ಮುಗಿದಷ್ಟೇ ಸರ್. ಹಾಗೆ ಬಂದು ತೋರಿಸಿದ್ರು, ಹಾಗೆ ಬಂದು ಸ್ಟಾರ್ಟ್ ಮಾಡಿದ್ವಿ. ಏನೋ ಅವರಿಗೆ ಭಾಗ್ಯತ್ತು ಮನೆ ಆಗೋದು, ಅದು ಆಯಿತು. ನಮ್ಮಿಂದೇನು ನಾವು ಕೆಲಸ ಮಾಡುವವರು, ಇವರು ಕೆಲಸ ಮಾಡೋರು, ನಮಗೆ ಅದನ್ನು ಆಗಿ ಹೋಯಿತು. ಇನ್ನು ಮುಂದೆ ಕೂಡ ಸಮಾಜಕ್ಕಾಗಿ ಏನಾದರೂ ಹೆಲ್ಪ್ ಮಾಡೋದಿದ್ರೆ ನಾವು ಕೆಲಸ ಮಾಡೋದೇನು ಸಮಾಜಕ್ಕೆ, ನಾವು ಸಮಾಜಕ್ಕೆ ಕೆಲಸ ಮಾಡ್ತಿದ್ದೆ, ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಅಷ್ಟೇ ಇರೋದು ನಮ್ಮದು ಎಲ್ಲರ ಲೈಫಲ್ಲಿ ಏಮ್ ಕೂಡ. ಶಾಸಕರು ಬಂದರೆ ಖುಷಿ ಆಯಿತು. ತುಂಬ ಕೆಲಸ ತುಂಬ ಕೆಲಸ ಅವರೊಟ್ಟಿಗೆ ಮಾಡ್ತಾ ಇದ್ದೇವೆ. ಅವರು ಕೂಡ ಬಡವರಿಗಾಗಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಮಾಜಮುಖವಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಅವರು ಅಂಥದ್ದೇ ವರ್ಕನ್ನು ಮಾಡ್ತಾ ಇರಲಿ, ನಮಗೂ ಕೆಲ ಅವಕಾಶ ಸಿಗ್ತಾ ಇರಲಿ ಅಂತ ಹೇಳ್ತಾ ನಾನು ಮಾತ್ರ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಸಂಸ್ಥೆಯ ಕೆಲಸದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಉಂಟು. ಫ್ರೀಯಾಗಿ ಸಿಕ್ಕಿದ್ರು ನನಗೊಂದಿರಲಿ, ನನ್ನ ಪರಿವಾರಕ್ಕೊಂದಿರಲಿ, ನನ್ನ ಕುಟುಂಬಕ್ಕೊಂದಿರಲಿ ಅಂತ ಹೇಳುವಂಥ ಇಂಥ ಈ ಕಾಲದಲ್ಲಿ ಒಂದು ಬಡ ವಿದ್ಯಾರ್ಥಿಯ ಕಷ್ಟಕ್ಕೆ ಮರುಗಿ ಅವರಿಗೆ ಒಂದು ಸ್ವಂತ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳುವಂಥ ಆ ಇಚ್ಛಾಶಕ್ತಿ, ವಿದ್ಯಾಪೋಷಕನ ಇಚ್ಛಾಶಕ್ತಿಗೆ ಹ್ಯಾಟ್ಸ್ ಆಫ್. ನನ್ನ ಹಾರೈಕೆ ಏನಂದರೆ ಈ ಮನೆಯ ಮಕ್ಕಳು ಸ್ವಾವಲಂಬಿಗಳಾಗಿ ಆತ್ಮವಿಶ್ವಾಸದಿಂದ ಬದುಕಲಿ, ಈ ಮನೆಯಲ್ಲಿ ನೆಮ್ಮದಿ ನಡೆಸಲಿ ಅಂತ ಹೇಳ್ತಾ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗವಹಿಸ್ತಾ ಇದ್ದೇನೆ. ಯಕ್ಷಕಲಾರಂಗ ಉಡುಪಿ ಕಳೆದ ಹಲವು ವರ್ಷಗಳಿಂದ ಬಹು ಉಪಯೋಗಿಯಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇರೋದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇರುವಂಥದ್ದು. ಮುರಳೀಕರ ಕಾರ್ಯ ಹೇಳಿದಂತೆ 4 ಆಯಾಮಗಳಲ್ಲಿ ಈ ಕಾರ್ಯಗಳು ನಡೀತಾ ಇದೆ. ಅದರ ಒಂದು ಆಯಾಮ ವಿದ್ಯಾಪೋಷಕ ಯೋಜನೆ ಅಡಿಯಲ್ಲಿ ಇವತ್ತು ಮನೆ ನಿರ್ಮಾಣದ ಕಾರ್ಯವನ್ನು ನನ್ನ ಮನೆಯ ಪಕ್ಕದಲ್ಲಿ ಮಾಡಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಸಮಾಜದಲ್ಲಿ ಈ ರೀತಿಯಾದಂಥ ದಾನಿಗಳ ಸಂಖ್ಯೆ ಜಾಸ್ತಿ ಆಗಬೇಕು.
ದಾನಿಗಳ ಮುಖಾಂತರ ಸಮಾಜದಲ್ಲಿ ಇನ್ನಷ್ಟು ಒಳ್ಳೆಯ ಚಟುವಟಿಕೆಗಳು ನಡಿಬೇಕು ಅನ್ನುವಂಥದ್ದು ನಮ್ಮ ಭಾಳ ವರ್ಷಗಳಿಂದ ನಡೀತಾ ಇರುವಂಥ ಒಂದು ಪರಂಪರೆ. ಉಡುಪಿ ಜಿಲ್ಲೆಯಲ್ಲಿ ಯಕ್ಷಗಾನಕ್ಕೋಸ್ಕರ ಆರಂಭವಾದಂಥ ಒಂದು ಕಲಾರಂಗ ಈ ರೀತಿ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ವ್ಯಕ್ತ ಮಾಡದೆ ಇಲ್ಲಿರುವಂಥ ಎಲ್ಲ ಹಿರಿಯರು ಆ ವಿದ್ಯಾ ಪೋಷಕರ ಮನೆಗಳಿಗೆ ಹೋಗ್ತಾರೆ, ಅದನ್ನು ಗುರುತಿಸ್ತಾರೆ, ಅದರಲ್ಲಿ ಆಯ್ಕೆ ಮಾಡ್ತಾರೆ. ನಂತರ ದಾನಿಗಳ ಮುಖಾಂತರ ಮನೆಯನ್ನು ಕಟ್ಟಿಸ್ಕೊಟ್ಟು ಹಸ್ತಾಂತರ ಮಾಡುವ ತನಕ ಇಡೀ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ ಅಂತಂದರೆ ಒಂದು ಕ್ರಿಯಾಶೀಲವಾದಂಥ ತಂಡ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ. ನಿಜವಾಗಿ ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಗುರುತಿಸಿ, ಯಾರಿಗೆ ಅಗತ್ಯ ಇದೆ ಅಂಥವ್ರನ್ನ ಗುರುತಿಸಿ ಮನೆಯನ್ನು ಕಟ್ಟಿಸ್ಕೊಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಯಕ್ಷಗಾನಕ್ಕೋಸ್ಕರ ಆರಂಭವಾದಂಥ ಈ ಸಂಸ್ಥೆ ಇವತ್ತು ಹಲವು ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಅದೇ ಸಂತೋಷದ ಸಂಗತಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಬೇಕಾದಂಥ ನಮ್ಮ ಇಲಾಖೆಯಿಂದ ಏನೇನು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದು ಮಾಡಿದ್ದೇವೆ. ಸಂತೋಷ ಏನು ಅಂತ ಕೇಳಿದರೆ ಮೊದಲ ಯಕ್ಷಗಾನ ಸಮ್ಮೇಳನವನ್ನು ಉಡುಪಿನಲ್ಲಿ ಮಾಡಿದ್ದೀವಿ ಅಂತ ಹೇಳುವಂಥ ಒಂದು ಸಮಾಧಾನವೂ ಕೂಡ ಇವತ್ತು ನಮ್ಮ ನಡುವೆ ಇದೆ. ಅರುಣ್ ಕುಮಾರ್ ದಂಪತಿಗಳನ್ನು ನಾನು ಅಭಿನಂದಿಸ್ತೇನೆ. ದಾನಿಗಳಾಗಿ ಈ ಮನೆಯನ್ನು ಕಟ್ಟಿಸಿಕೊಡುವಂಥ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇವತ್ತು ಪೂರ್ಣಗೊಳಿಸಿದ್ದಾರೆ. ಭಗವಂತವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಮನೆಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿಯೂ ಕೂಡ ನಮ್ಮ ನಡುವೆ ಆಗಲಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಗ್ಯಾರಂಟಿಗಳು ದೂರ ಆದರೆ ಸ್ವಾವಲಂಬಿಗಳು ಆಗ್ಬೋದು. ಹಾಗಾಗಿ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಮಾತಾಡುವಂಥ ಅಗತ್ಯ ಇಲ್ಲ. ಗ್ಯಾರಂಟಿಗಳ ಕಾರಣಕ್ಕೋಸ್ಕರ ಸ್ವಾವಲಂಬಿಯ ಬದುಕುಗಳು ದೂರ ಆಗ್ತಾ ಇದೆ. ಆದರೆ ಈ ರೀತಿ ಮನೆಗಳನ್ನು ಕಟ್ಟಿಸ್ಕೊಟ್ಟ ನಂತರ ಆ ವಿದ್ಯಾರ್ಥಿಗಳು ಈ ಸಮಾಜದ ಋಣವನ್ನು ನೆನೆಸಿಕೊಂಡು ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನುವಂಥ ಪರಿಕಲ್ಪನೆಗಳು ಕೂಡ ಎಲ್ಲ ಮನೆಯ ಯುವಕರಲ್ಲಿ ನಿರ್ಮಾಣ ಆದಾಗ ಅದು ಇನ್ನಷ್ಟು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಕ್ಷ ಕಲಾರಂಗದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಅಧ್ಯಕ್ಷರಿಗೆ, ಉಳಿದಂಥವ್ರು ಎಲ್ಲರಿಗೂ ಕೂಡ ನಾನು ಶಾಸಕರ ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ 4 ಮನೆಗಳನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.